ನೀನು ಕೂಡ ಮೊನ್ನೆ ಕ್ಯಾಂಡಿಡೇಟ್ ಹಾಕಿದ್ದಲ್ಲ ನೀನು. ಯಾಕೆ ನಂಜೇಗೌಡರ ಮೇಲೆ ಇನಾಮಿನೇಷನ್ ಆಯಿತು ಮಾಲೂರು ತಾಲೂಕಲ್ಲಿ? ಯಾಕೆ ನೀನು ಕ್ಯಾಂಡಿಡೇಟ್ಗೆ ಸೂಚಕರು ಹಾಕೋದು ಸಿಕ್ಕಲಿಲ್ಲ? ನಂಜೇಗೌಡರು ಮಾಡಬಾರ್ದು ಮಾಡಿದ್ದಾರೆ. ಮಾಲೂರು ತಾಲೂಕು ಹಾಲು ಉತ್ಪಾದಕರ ಸಹಕಾರ ಸಂಘ ಅಧ್ಯಕ್ಷರನ್ನು ಕೊಂಡ್ಕೊಂಡಿದ್ದೀನ? ಇನಾಮಿನೇಷನ್ ಮಾಡಿಲ್ವ ನನ್ನ ಅಧ್ಯಕ್ಷ? 3 ಸಾರಿ ಮಾಡಿಲ್ವಾ? ಅದ್ರ ಜೊತೆಗೆ ಇನ್ನೊಂದು ನೆನಪು ಮಾಡಬೇಕಾಗ್ತದೆ ನಿಮಗೆ. ಪಾಪ ನಮ್ಮ ಎಟ್ಕೋಡಿ ಕೃಷ್ಣಾರೆಡ್ಡಿ ಅಣ್ಣವರು ತುಂಬ ರೆಸ್ಪೆಕ್ಟ್ ಆದ ಫ್ಯಾಮಿಲಿ ಅವ್ರದ್ದು, ತುಂಬ ಗೌರವವಾದ ಕುಟುಂಬ. BJP ಅಂತ ಅವ್ರದ್ದೇ. ನನಗೆ ಬುದ್ಧಿ ಬಂದಾಯಂಕ ಅವ್ರು BJP. ಅವ್ರು MLA ಕ್ಯಾಂಡಿಡೇಟ್ ಫಿಟ್ ಇರೋಂಥವ್ರು, ಅವ್ರೇನು ಯಾವುದರಲ್ಲೂ ಕಮ್ಮಿ ಇಲ್ಲ. ಅವರನ್ನು ತಗೊಂಬಂದು ಕ್ಯಾಂಡಿಡೇಟ್ ಮಾಡಿದ್ರಿ. ಎಂಥವ್ರ ಮೇಲೆ ಮಾಡಿದ್ರಿ? ರಾಜಕಾರಣ ಫಸ್ಟ್ ಟೈಮ್ ನಮ್ಮ ಶ್ರೀನಿವಾಸಿಗೆ. ಅವನ ಪಾಟ್ಗೆ ಅವನು ಯಾವಾರದಲ್ಲಿ ಅವನಿದ್ದ, ಅವನ ಮೇಲೆ ಕ್ಯಾಂಡಿಡೇಟ್ ಮಾಡಿದ್ರೆ ನಾನು ಕೃಷ್ಣಾರೆಡ್ಡಿ ಅನ್ನೋ ಒಂದು ಮಾತು ಕೇಳಿದೆ ನಾನು. ನಾವು ಅವ್ರು ತುಂಬ ಕ್ಲೋಸ್. ಹಣ ಬೇಡ. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಇವನು ಯಾರೋ ನಂಬ್ಕೊಂಡು ನೀನು ಕ್ಯಾಂಡಿಡೇಟ್ ಆಗ್ಬೇಡಣ್ಣ, ನೀನು ದಯವಿಟ್ಟು ಬೇಡಣ್ಣ ಅಂದೆ. ಏನು ಸರ್ ಮಾಡೋದು? ಪಾರ್ಟಿ ಹೇಳ್ಬಿಟ್ಟು ಅವ್ರು ಹಾಕಿದ್ದೀನಿ ಅದು. ಎಷ್ಟೋಟ ಪದ ಕೊಡಿಸಿದೆ ಕೃಷ್ಣಾರೆಡ್ಡಿ ಅಣ್ಣಗೆ ಅಂತ ಒಬ್ಬ ಸೀನಿಯರ್ ಲೀಡರ್. ಅವರಿಂದ ಎಲ್ಲ ಓಟ್ ಹೋಗಿದ್ದು, ನಿನ್ನಿಂದ ನೀವು ಅವ್ನಿಗೆ ಓಟ್. ಪಾಪ ಕೃಷ್ಣಾರೆಡ್ಡಿ ಅನ್ಗೆ ಓಟ್ ಹಾಕ್ಲಿಲ್ಲ. 10 ಓಟ್, ಬರೀ 10 ಓಟ್. ಮತ್ತು ಮಹಿಳಾ ನಿರ್ದೇಶಕ ನಮ್ಮ ತಾಲೂಕೆಲ್ಲ ಹಾಕ್ಕೊಂಡೆ. 3 ಡೈರೆಕ್ಟ್ ಗೆಲ್ಸ್ಕೊಂಡೆಲ್ಲಪ್ಪ. ನಾನೇನಾದರೂ ಈ ಒಕ್ಕೂಟದಲ್ಲಿ ಹಾಲು ಉತ್ಪಾದಕರಿಗೆ ತೊಂದರೆ ಮಾಡಿದರೆ ಇವತ್ತು ಇಂಥ ಅವಕಾಶ ಕೊಡೋರ ನನಗೆ? ಆಯ್ತಪ್ಪ, ನೀನು ಪಾರ್ಲಿಮೆಂಟ್ ಎಲೆಕ್ಷನ್ ಮಾಡಿದಲ್ಲ, ನೀನು ಇವತ್ತು NDA ಆಗವರಲ್ಲ, ಇಂಡಿಪೆಂಡೆಂಟು. ಉಡಿ ವಿಜಯ್ ಕುಮಾರ್ ಅವತ್ತು JDS ಕ್ಯಾಂಡಿಡೇಟ್ ಆಗಿದ್ದಾರೆ. ನಮ್ಮ ರಾಮೇಗೌಡ 3 ಜನ ಒಂದಾಗಿ ನೀವೇನು ಹೇಳಿದ್ರಿ? MP ಅವ್ರಿಗೆ, BJP ಹೈಕಮಾಂಡ್ಗೆ, JDS ಹೈಕಮಾಂಡ್ಗೆ 1 ಲಕ್ಷ ಓಟ್ ಲೀಡ್ ಕೊಡ್ತೀವಿ ಅಂತ ಹೇಳಿದ್ರಿ ನೀವು. ಬರೀ 51,000 ಓಟವರು MLA, 1 ಲಕ್ಷ ನಾವು 3 ಜನ ಸೇರಿ ಲೀಡ್ ಕೊಡ್ತೀವಿ ಅಂದರೆ ಎಷ್ಟಪ್ಪ ಕೊಡಿಸಿದ್ರಿ ನೀವು? 51,000 ಓಟ್ ಎಲ್ಕೋಯ್ತಪ್ಪ? ಏನಾಯಿತು ನಿಮ್ಮ ಓಟು? ನೀವು ತಾವು ಮಾತಾಡ್ಕೊಂಡೆ ಹಿಂಗಾಗಿರೋದು. ನಿಮ್ಮ ಜೊತೆಲಿರೋರು ಕೂಡ ಪಾಪ ಮುಂದೆ ಏನಾಗ್ತಾರೆ ನೋಡಬೇಕು. ಪಾಪ ಅಮಾಯಕರು ಅವರು ಕೂಡ. ಅದ್ರ ಜೊತೆಗೆ ಇನ್ನೊಂದು ಪ್ರಸ್ತಾಪ ಮಾಡಬೇಕಾಗ್ತದೆ. ನಾನು ಮಾಲೂರು ತಾಲೂಕು ಡೆವಲಪ್ಮೆಂಟ್ಸ್ ನಿನ್ನ ಅವಧಿಯಲ್ಲಿ ಲೆಕ್ಕ ಕೊಡಿ ಅಂತ ಅವಾಗಲೇ ಹೇಳ್ತಾ ಇದ್ದೆ. ನಾನು ಚಾಲೆಂಜ್ ಮಾಡ್ತೀನಿ, ನೀನು 5 ವರ್ಷ ಮಾಲೂರು ತಾಲೂಕು ಏನೇನು ಅಭಿವೃದ್ಧಿ ಮಾಡಿದ್ಯಾ ನಾನು ಲೆಕ್ಕ ಕೊಡ್ತೀನಿ. 3,100 ಕೋಟಿ ರೂಪಾಯಿ ಈ ಸರ್ಕಾರ ಬಂದ ಮೇಲೆ 5 ಗ್ಯಾರಂಟಿ ಬಿಟ್ಟು ನಾನು ಹೇಳ್ತಾ ಇರೋದು. 3,100 ಕೋಟಿ ರೂಪಾಯಿ ಮಾಲೂರು ತಾಲೂಕು ತಂದಿದ್ದೇನೆ. ಹೆಮ್ಮೆಯಿಂದ ಎಲ್ಲಿ ಬೇಕೋ ಹೇಳ್ಕೊತೀನಿ ನಾನು. ಅದಕ್ಕೆ ಏನು ಹೇಳೋದು ಇವರು ಅಂದರೆ, ಕೆಲಸ ಆಗಲಿಲ್ಲ ಮಾಡಲಿಲ್ಲ ಅವನು MLA ಅಂತಾನೆ. ಕೆಲಸ ಮಾಡಿದರೆ ಕಂಟ್ರಾಕ್ಟ್ ದುಡ್ಡು ಕೊಟ್ಬಿಟ್ಟವ್ರಂತೆ. ದುಡ್ಡು ಏನು ಎತ್ತಮಂತ ಕೊಟ್ಬಿಟ್ಟವ್ರಂತೆ. 30-40 ಕೋಟಿ ಬಂದ್ಬಿಟ್ಟದೆ. ಆಮೇಲೆ ಕೆರೆ, ಮಾಲೂರು ಕೆರೆ ಅಭಿವೃದ್ಧಿ ಮಾಡ್ತಾರೆ. ಕೆರೆ ಮಣ್ಣು ಕೆರೆಗೆ ಹಾಕ್ಬಿಡೋದಂತೆ, ದುಡ್ಡು ಮನೆಗೆ ಎತ್ಕೊಂಡು ಹೋಗ್ಬಿಡೋದಂತೆ. ಆ ಸ್ಟೈಲಿ ಮಾತಾಡೋ ಭಾಷೆ, ಕೈಲಿ ತಿರುವುದು, ಮಾತಾಡೋದಪ್ಪ ದೇವರೇ ನೋಡಬೇಕು. ನಾವು ಮಾತಾಡ್ಬೇಕಾ ಬೇಡ ಅನಿಸ್ತದೆ ನನಗೆ. ಮಾತಾಡ್ಕೊಡ್ದು ಅಂತಿದ್ದೆ, ಮಾತಾಡಿದಕ್ಕೆ ಮಾತಾಡ್ತೀನಿ. ನಾನು ಮಾತಾಡ್ಕೊಂಡು ಡಿಸೈಡ್ ಮಾಡಿಬಿಟ್ಟು ಈ ಮನುಷ್ಯ ಅಂಥ ಸ್ಟ್ಯಾಂಡರ್ಡ್ ಅಲ್ಲ. ಯಾರನ್ನ ಸ್ಟ್ಯಾಂಡರ್ಡ್ ಆಗಿರೋರು ಮಾತಾಡಿದ್ರೆ ಸ್ವಲ್ಪ ಯೋಚನೆ ಮಾಡಬೇಕು, ಮಾತಾಡಬೇಕಾಗ್ತದೆ. ಯಾರನ್ನ ಗೌರವವಾಗಿರೋರು ನನ್ನ ಬಗ್ಗೆ ಮಾತಾಡಿದ್ರೆ ನಾನು ಎಲ್ಲಿ ತಪ್ಪು ಮಾಡಿದ್ದೀನೋ ಅಂತ ಸ್ವಲ್ಪ ಯೋಚನೆ ಮಾಡಲೇಬೇಕು ನಾವು, ಯಾವುದೇ ಪಾರ್ಟಿ ಆಗಿರಲಿ. ಈ ಮನುಷ್ಯನಿಗೆ ಗೌರವನಿಲ್ಲ, ಘನತೆಯನ್ನ ಏನೂ ಇಲ್ಲ. ಅದೆಲ್ಲ ಇದ್ದಿದ್ರೆ ನಾವು ಯಾರು MLA ಆಗ್ತಾ ಇರಲಿಲ್ಲ ಮಾಲೂರು ತಾಲೂಕಲ್ಲಿ. ಅವೆಲ್ಲ ಕಳ್ಕೊಂಡಿದ್ದಕ್ಕೆ ನಮ್ಮಂಥವ್ರು MLA ಆಗಬೇಕು ಅಂತ ಇಲ್ಲ. ನಾವು MLA ಆಗ್ಬಿಟ್ಟಿವಿ. ನಾವು ಉತ್ತರ ಕೊಡ್ಕೊಡ್ದು ಅಂದ್ಕೊಂಡಿದ್ದೆ. ನೆನ್ನೆ ಸ್ವಲ್ಪ ಪಾಪ ಅದ್ಯಾರ ಮೇಲೂ NDA ಅಭ್ಯರ್ಥಿ ಮೇಲೆ ಮಾತಾಡೋಕೆ ಹೋಗ್ಬಿಟ್ಟು ನನ್ನ ಮೇಲೆ ಕೂಡ ತಗೊಂಡ್ಬಿಟ್ಟಿದೆಯಲ್ಲ, ನಾನು ಅದು ಸಲ್ಲಿಸ ಬಿಡಲ್ಲ. ನಾನು ಸುಮ್ಮನೆ ಇದ್ದರೆ ಸುಮ್ಮನೆ ಇದ್ಬಿಡು ಬಾಪ ಎಲೆಕ್ಷನ್ಗೆ, ನಾನು ಬೇಡ ಅನ್ನಲ್ಲ. ಅದನ್ನು ಬಿಟ್ಬಿಟ್ಟು ಬೇರೆ ಥರ ಹೇಳಿದ್ರೆ ನೀನು, ನಾನು ರೆಡಿ ಇದ್ದೀನಿ. ನಾನು ಸ್ಥಳೀಕ ಅದೇನು ಹೇಳ್ತಾನೆ, ಆ ಕೈಗೆ ತಿರುವುದು ನೋಡಬೇಕು. ಸ್ಥಳೀಕ ಏನ್ರಿ ಅದೆಲ್ಲ? ಆ ಪೇಸು, ನಿನ್ನ ಕೈ, ನಿನ್ನ ಬಾಯಿ ತಿರುವುದು ನೋಡಿದ್ರೆ ಅಸಹ್ಯ ಆಗ್ತದೆ. 100% ಸ್ಥಳೀಕ ತಾನೇಪ್ಪ ನಾನು? ಸ್ಥಳೀಕ ಅಲ್ವ ನಾನು?
ಇರಪ್ಪ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಅವಕಾಶ ಕೊಟ್ಟವ್ರು ಯಾರು ಎಲ್ಲಿ ಬೇಕಂತ ನಿಲ್ಬೋದು. ಏನು ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯೇನದು? ರಾಹುಲ್ ಗಾಂಧಿ ಬಗ್ಗೆ ಮಾತಾಡ್ತೀಯ, ಸೋನಿಯಾ ಗಾಂಧಿ ಬಗ್ಗೆ ಮಾತಾಡ್ತೀಯ, ಪ್ರಿಯಾಂಕಾ ಗಾಂಧಿ ಮೇಲೆ ಮಾತಾಡ್ತೀಯ, ಇನ್ನು ಇದ್ದವ್ರ ಮೇಲೆಲ್ಲ ಮಾತಾಡ್ತೀಯ. ನನಗೂ ಗೊತ್ತಿದೆಪ್ಪ, ನೀನು ಸ್ವಲ್ಪ ಜಾಸ್ತಿ ಓದ್ಕೊಂಡಿರ್ಬೋದು, ನಾನು ಸ್ವಲ್ಪ ಕಡಿಮೆ ಓದ್ಕೊಂಡಿದ್ರು. ನಾನು ಅನುಭವ ಅದು ನೋಡೋ, ಜೀರೋ. ನೀನು ಇನ್ನು ನಿನಗಿತ್ಲೂ ದೊಡ್ಡವನವ ನನ್ನ ತಮ್ಮನು. ನೀನು ಮಾತಾಡೋದು ಎಕ್ಸೆಕ್ ನೋಡಿದ್ರೆ ನನಗಿಂತ ದೊಡ್ಡವನಾಗ್ಬಿಟ್ಟಿದ್ಯಾ. ಮಾತಾಡೋದು ಸ್ಟೈಲಿ, ಎಕ್ಸೆಕ್ಕು, ಅಬ್ ದಾಟಿ, ಅದು ಯಾರು ಅಕ್ಸೆಪ್ಟ್ ಮಾಡ್ತಾರೋ ನಿನಗೆ ಗೊತ್ತಪ್ಪ. ಕೊಡಪ್ಪ ನೀನು. ಏನೋ ಮಾತು ಬಾಯ್ಗೆ ಬಂದಾಗೆಲ್ಲ ಮಾತಾಡ್ತಾ ಇರೋದು. ಇವೆಲ್ಲ ನಾನು ವಿರೋಧ ಮಾಡಬೇಕಾಗ್ತದೆ ನಾನು.